ಹಲೋ ಎವ್ರಿವನ್, ವೆಲ್ಕಮ್ ಟು ದಿವ್ಯಾ ವ್ಲಾಗ್ಸ್. ರೀಸೆಂಟಾಗಿ ನಾನು ಊರಿಗೆ ಹೋದಾಗ ಒಂದಷ್ಟು ಮಾವಿನಕಾಯಿಗಳು, ಮಾವಿನ ಹಣ್ಣುಗಳು ಎಲ್ಲ ಸಿಕ್ಕಿದ್ವು. ಸೊ ಈ ಮಾವಿನ ಹಣ್ಣುಗಳನ್ನು ನಾನು ಕ್ಲೀನಾಗಿ ತೊಳೆದು ಅದರ ಸಿಪ್ಪೆಯನ್ನು ಬಿಡಿಸ್ಬಿಟ್ಟು ನಂತರ ಅದರ ರಸವನ್ನೆಲ್ಲ ಒಂದು ಪಾತ್ರೆಗೆ ಹಿಂಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಂಡೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿದಾದ ನಂತರ ಇದನ್ನು ಒಂದು ತಟ್ಟೆಗೆ ಈ ರೀತಿಯಾಗಿ ಕ್ಲೀನಾಗಿ ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದಾದಮೇಲೆ ಬಿಸಿಲಲ್ಲಿ ಒಂದು 2-3 ದಿನ ಚೆನ್ನಾಗಿ ಅದನ್ನು ಒಣಗಿಸ್ಬೇಕು. ಅದಾದಮೇಲೆ ನೋಡಿ ಈ ಥರ ಆಗಿರುತ್ತೆ ಹಪ್ಪಳದ ರೀತಿಯಾಗಿ. ಹಾಗೆ ಇದರ ಸೈಡ್ಸ್ನೆಲ್ಲ ಫಸ್ಟಿಗೆ ತೆಕ್ಕೊಂಡು ಸಣ್ಣ ಸಣ್ಣ ಪೀಸಸ್ ರೀತಿಯಾಗಿ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ನೋಡಿ. ಮಾವಿನ ಹಣ್ಣಿನ ಹಪ್ಪಳ ತಿನ್ನೋದಕ್ಕೆ ಸಿಕ್ಕಾಬಡೆ ಟೇಸ್ಟಿಯಾಗಿರುತ್ತೆ. ನನ್ನ ಮಗಳಂತೂ ತೆಗಿಯೋ ತನಕ ಗಡಿಬಿಡಿ ಇತ್ತು, ಇಸ್ಕೊಂಡೇ ಬಿಟ್ಲು. ನೋಡಿ ಈ ಥರ ಬಂದಿದೆ. ಇದನ್ನು ಹೀಗೆ ಬೇಕಾದರೂ ಇಟ್ಕೊಳ್ಬಹುದು, ಇಲ್ಲದೇ ಇದ್ದರೆ ರೋಲ್ ಕೂಡ ಮಾಡಿ ಇಟ್ಕೊಳ್ಬಹುದು, ನಮ್ಮ ಅನುಕೂಲ. ನೋಡಿ ಈ ಥರ ಬಂದಿದೆ. ಥ್ಯಾಂಕ್ ಯು ಆಲ್.